ಕಳ್ಳಬಟ್ಟೆ ಸಾರಾಯ ಅವ್ಯವಹಾರದಲ್ಲಿ ನಿಮ್ಮ ಕೈವಾಡವಿದೆ ಎಂದು ನಮಗೆ ಅನುಮಾನ ಬಂದಿದೆ. ಕಳ್ಳಬಟ್ಟಿ ವ್ಯವಹಾರದಲ್ಲಿ ನಮ್ಮ ಕೈವಾಡವೇ? ಮಹಾದೇವ ಮಹಾವತಿ. ಇನ್ಸ್ಪೆಕ್ಟರ್ ಸಾಹೇಬರೇ, ನೀವು ಯಾವುದೊಂದು ತಪ್ಪು ಇನ್ಫಾರ್ಮೇಶನ್ ಮೇಲೆ ಇಲ್ಲಿ ಬಂದಂತೆ ಕಾಣಿಸ್ತದೆ. ಉಲ್ಲೇಶ, ಸಾಹೇಬರಿಗೆ ನಮ್ಮ ಬಗ್ಗೆ ಸರಿಯಾಗಿ ಮಾಹಿತಿ ಕೊಡ. ಇವ್ರು ಯಾರಂತ ಗೊತ್ತಾ? ಮಾಜಿ ಸಿಎಂ ಧರ್ಮಪ್ಪನವರ ಮಗ. ಮೇಲಾಗಿ 150 ಕೋಟಿ ಆಸ್ತಿಗೆ ಒಡೆಯ. ಬರೋ ಕಮಿಷನ್ ತಿಂಗಳ ನಿಮ್ ಟೇಬಲ್ಗೆ ಬಂದು ನಿಮ್ ಕೈ ಸೇರುತ್ತೆ. ಬಿಡ್ರಿ ಕೇಸಿನ ವಿಷಯ. ಏ ಅಲ್ಕ ನನ್ನ ಮಗನೇ ಚಟ್ಟಿ, ಲಂಚ ಎನ್ನುವ ಶಬ್ದ ಉಚ್ಚರಿಸಿದರೆ ಕಸ್ಟಡಿಗೆ ಹಾಕಿ ನಮ್ಮ ರುಚಿ ತೀರಿಸಬೇಕಾದಿತ್ತು. ಎಚ್ಚರ. ಲಂಚವನ್ನು ಸ್ವೀಕರಿಸಿ ಮಂಚ ಹತ್ತುವ ಈ ಪವಿತ್ರವಾದ ತಾಯ್ನಾಡಿನ ಅನ್ನವನ್ನು ತಿಂದು ಕಾಕಿಗೆ ದ್ರೋಹ ಬಗೆಯುವ ಭ್ರಷ್ಟ ಅಧಿಕಾರಿ ನಾನಲ್ಲ. ಕೊಡುವ ಲಂಚ ನಾನು ಬೆಟ್ಟಿರೋ ಸರ್ಕಾರದ ಈ ಗೂಟಿನ ಧೂಳಿಗೆ ಸಮಾನ. ಇನ್ನು ಒಂದೇ ಒಂದು ಸಲ ಲಂಚ ಎಂಬ ಶಬ್ದ ನನ್ನ ಮುಂದೆ ಉಚ್ಚರಿಸಿದ್ದೆ ಆದರೆ ಕಸ್ಟಡಿಗೆ ಹಾಕಿ ನಮ್ಮ ರುಚಿ ತೋರಿಸಬೇಕಾದಿತ್ತು. ಮಿಸ್ಟರ್ ಮಾದೇಗೌಡ, ನೀವು ನಡೆಸುತ್ತಿರುವ ಅವ್ಯವಹಾರಗಳನ್ನು ಇಲ್ಲಿಗೆ ಬಿಟ್ಟು ಮರ್ಯಾದೆಯ ಜೀವನ ನಡೆಸಿದರೆ ನಿಮಗೂ ಒಳಿತು ನಮಗೂ ಒಳಿತು. ಅಲ್ಲದೆ ಇವನೇನು ಮಾಡ್ತಾನೆ ಬಿಡು ಅಂತ ನಿನ್ನ ಅಕ್ರಮದ ಆಟ ಮುಂದುವರಿಸಿದ್ದೆ ಆದರೆ ನಿನ್ನ ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿ ಸವಿಸ್ತಾರವ ಪಡೆದು ನಿನ್ನ ಸರಿಯಾದ ಕೇಸ್ ದಾಖಲಿಸಿ ನಿನ್ನನ್ನು ಬೀದಿಯಲ್ಲಿ ನಾಯಿ ತರ ಎಳೆದೊಯ್ದಿದ್ದರೆ ನನ್ನ ಹೆಸರು ಇನ್ಸ್ಪೆಕ್ಟರ್ ಸುರೇಶ್ ಕುಮಾರನೇ ಅಲ್ಲ. ಉತ್ತರಿಸಿದ ಇನ್ಸ್ಪೆಕ್ಟರ್ ಸುರೇಶ, ತಾಕಿ ಕೊಟ್ಟು ನಮ್ಮ ಕದರಿನಲ್ಲಿ ಕೊಡಕ್ಕಾಗಿ ಮಾತಾಡಿದ್ರೆ ನೀ ಕೊಟ್ಟ ತಾಕಿ ನೆಲಸಮವಾಗಿ ನೀನು ಯಮ ಸದನ ಸೇರಬೇಕಾಗುತ್ತದೆ. ಹೇ ಗೌಡ, ಈ ದಬ್ಬಾಳಿಕೆ ನಿನ್ನ ಎಂಜಲು ಕಾಸಿಗೆ ಕೈ ಒಡ್ಡುವ ಅಧಿಕಾರಿಗಳ ಮುಂದೆ ಇಟ್ಟು ಉಸಿರು ಕರ್ತವ್ಯವೇ ದೇವರ ಎಂದು ಜೀವಿಸುವ ನನ್ನ ಮುಂದೆ ನಿನ್ನ ಈ ದಬ್ಬಾಳಿಕೆ ನಡೆಯಲ್ಲ. ಹೇ ಭ್ರಷ್ಟ, ನಿನ್ನ ಅಡಿಯನ್ನಡಿಸಿ ನನ್ನ ಕಾಲಡಿಯ ಧೂಳಲ್ಲಿ ಹೊಸಗಿ ಸಮಾಧಿ ಮಾಡಿ ಆ ಸಮಾಧಿಯ ಮೇಲೆ ಉಗ್ರ ನರಸಿಂಹನಂತೆ ಕುರಿತು ಮೆಳೆಯದಿದ್ದರೆ ನಾನು ಇನ್ಸ್ಪೆಕ್ಟರ್ ಸುರೇಶ್ ಕುಮಾರನೇ ಅಲ್ಲ. ಬರ್ತೀನಿ ಮಗನೇ, ಕಾಣಿಸಲು ಬಂದೇ ಬರುತ್ತೇನೆ.